ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಫೇಸ್ ವಾಶ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಒಂದಲ್ಲ ಎರಡಲ್ಲ, ಒಂದಷ್ಟು ಸ್ಕಿನ್ ಪ್ರಾಬ್ಲಮ್ಸ್ನ ಇದು ಕಡಿಮೆ ಮಾಡುತ್ತೆ. ಸೊ ನೀವು ಸಪ್ರೇಟ್ ಆಗಿ ಈಗ ನಿಮ್ಮ ಫೇಸಲ್ಲಿ ಮೊಡವೆಗಳಿರುತ್ತೆ, ಮತ್ತು ಅದ್ರ ಜೊತೆಗೆ ಟ್ಯಾನ್ ಕೂಡ ಆಗಿರುತ್ತೆ, ಮತ್ತು ಪಿಗ್ಮೆಂಟೇಷನ್ ಎಲ್ಲ ಆಗಿತ್ತು ಅಂತ ಹೇಳಿದ್ರೆ ಸಪ್ರೇಟ್ ಆಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಸೊ ಈ ಒಂದೇ ಫೇಸ್ ವಾಶ್ ನೀವು ಯೂಸ್ ಮಾಡ್ಬೋದು. ಆಲ್ ಇನ್ ಒನ್ ಫೇಸ್ ವಾಶ್ ಅಂತಾನೆ ಹೇಳ್ಬೋದು. ಸೊ ಯಾವುದು ಅದು ಫೇಸ್ ವಾಶ್ ಅಂಡ್ ಏನೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂಡ್ ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಸಾಕಷ್ಟು ಜನ ತುಂಬಾ ಕೇಳ್ತಾನೆ ಇರ್ತೀರಾ, ಮ್ಯಾಮ್ ನಮಗೆ ಒಂದು ಬೆಸ್ಟ್ ಫೇಸ್ ವಾಶ್ ಎವ್ರಿ ಡೇ ಯೂಸ್ ಮಾಡೋದಕ್ಕೆ ತಿಳಿಸ್ಕೊಡಿ, ನಮ್ಮ ಸ್ಕಿನ್ನು ಕೂಡ ಬೆಳ್ಳಗಾಗಬೇಕು, ಮತ್ತೆ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳು ಕೂಡ ಕಡಿಮೆ ಆಗಬೇಕು ಅಂತ ಹೇಳ್ತಿದ್ರಲ್ಲ. ಸೊ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಅಂತಾನೆ ಹೇಳ್ಬೋದು. ಅಂಡ್ ಈ ಫೇಸ್ ವಾಶ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ನಾನಾಗಿ ಓನಾಗಿ ನಿಮಗೆ ತಿಳಿಸ್ಕೊಡ್ತಾ ಇಲ್ಲ. ಅಂಡ್ ಈ ಫೇಸ್ ವಾಶ್ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ಪ್ರತಿದಿನ ಹಾಕೊಂತ ವಿಡಿಯೋಸ್, ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ಯಾವುದು ನಿಮಗೆ ಮಿಸ್ ಆಗೋದಿಲ್ಲ, ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಓಕೆನಾ? ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಆ ಒಂದು ಬೆಸ್ಟ್ ಫೇಸ್ ವಾಶ್ ಯಾವುದು ಅಂತ ಹೇಳಿದ್ರೆ ಎಪಿಶೈನ್ ಫೇಸ್ ವಾಶ್ ಅಂತ ಹೇಳಿ ನೋಡ್ತಾ ಇದ್ರಲ್ಲ ಪ್ಯಾಕೇಜಿಂಗ್. ಸೊ ಇದೇ ಆ ಫೇಸ್ ವಾಶ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ಏನಾದ್ರು ನಿಮಗೆ ಬೇರೆ ಯಾವ್ದಾದ್ರು ತಗೋಬಿಡ್ತೀರಾ. ಓಕೆನಾ? ಅಂಡ್ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದೆ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದೊಂದು ರೀತಿ ಆಲ್ ಇನ್ ಒನ್ ಫೇಸ್ ವಾಶ್ ಅಂತ ಹೇಳಿ ಅಲ್ವಾ. ಸೊ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳಿತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಮತ್ತೆ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು, ಮತ್ತೆ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು, ಮತ್ತೆ ಆಕ್ನೆ ಸ್ಕಾರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ನೀವು ಯೂಸ್ ಮಾಡ್ಬೋದು. ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಟ್ಯಾನ್ ಏನಾದ್ರು ಆಗಿತ್ತು ಅಂದ್ರೆ ಸನ್ ರೇಸ್ ಗಳಿಂದ ನಿಮ್ಮ ಫೇಸ್ ಏನಾದ್ರು ತುಂಬಾನೇ ಟ್ಯಾನ್ ಆಗಿತ್ತು, ನಿಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ತುಂಬಾನೇ ಬೆಳ್ಳಗಾಗಬೇಕು ಅಂತ ಅನ್ಕೊಂಡಿದ್ರೆ ಸೊ ಈ ಫೇಸ್ ವಾಶ್ ನೀವು ಯೂಸ್ ಮಾಡ್ಬೋದು. ಅಂಡ್ ಆಲ್ಸೋ ಏಜ್ ಸ್ಪಾಟ್ಸ್, ಸೊ ನಿಮ್ಗೆ ಏನಾದ್ರು ಫೈ ಲೈನ್ಸ್, ರಿಂಕಲ್, ಸೊ ಈ ರೀತಿನೆಲ್ಲ ಏಜ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ರೆಗ್ಯುಲರ್ ಆಗಿ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಆ ಫೈ ಲೈನ್ಸ್, ರಿಂಕಲ್ಸ್ ಎಲ್ಲದೂ ಕೂಡ ಏನು ಶೋ ಆಗೋದಿಲ್ಲ, ಅದು ಫುಲ್ ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ ಫ್ಯೂಚರ್ ಅಲ್ಲೂ ಕೂಡ ಬರ್ತಿರೋ ರೀತಿಯಲ್ಲಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತೆ ಇದು ತುಂಬಾನೇ ಒಂದು ರೀತಿ ಕ್ರೀಮಿ ಫಾರ್ಮ್ ಅಲ್ಲಿ ಇರೋದ್ರಿಂದ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಒಳಗಡೆ ಜೆಂಟಲ್ ಆಗಿ ಅದು ಎಕ್ಸ್ಪೊಲ್ಯೂಷನ್ ಮಾಡುತ್ತೆ. ಮತ್ತೆ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಆಗ್ತಾ ಇತ್ತು ಅಂತ ಹೇಳಿದ್ರೆ, ಅಥವಾ ಸೀಬಮ್ ಪ್ರೊಡಕ್ಷನ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಡರ್ಟ್ ಆಗಿರ್ಬೋದು, ಇಂಪ್ಯೂರಿಟೀಸ್ ಆಗಿರ್ಬೋದು, ಸೊ ಈ ರೀತಿನಲ್ಲೆಲ್ಲ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಡೀಪ್ ಆಗಿ ಅದೆಲ್ಲದೂ ಕೂಡ ಕ್ಲೆನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಕೂಡ ಇದು ಕಡಿಮೆ ಮಾಡುತ್ತೆ ಈ ಒಂದು ಫೇಸ್ ವಾಶ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ. ಮತ್ತೆ ಮೆಲನಿನ್ ಸಿಂಥಸಿಸ್, ಸೊ ಅದೇನಾದ್ರೂ ತುಂಬಾನೇ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಅದನ್ನ ಬ್ಲಾಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡಿ ಕೊಲಾಜಿನ್ ಪ್ರೊಡಕ್ಷನ್ ಇದು ಬೂಸ್ಟ್ ಮಾಡುತ್ತೆ. ಸೊ ದಟ್ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಡಲ್ ಆಗಿ ನಿಮ್ಮ ಫೇಸ್ ಏನಾದ್ರು ಅಂದ್ರೆ ಸ್ಕಿನ್ ಶೇಡ್ಸ್ ಏನಾದ್ರು ತುಂಬಾನೇ ಬ್ಲಾಕ್ ಆಗಿತ್ತು ಅಂತ ಹೇಳಿದ್ರೆ ಸ್ಕಿನ್ ಶೇಡ್ಸ್ ಎಲ್ಲದೂ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ದಟ್ ಅವಾಗ ನಿಮ್ಮ ಸ್ಕಿನ್ ತುಂಬಾನೇ ಅಂದ್ರೆ ಸ್ಕಿನ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಿಮ್ಮ ಸ್ಕಿನ್ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ, ನಿಮ್ಮ ಸ್ಕಿನ್ ಬ್ರೈಟನ್ ಕೂಡ ಆಗುತ್ತೆ, ಮತ್ತೆ ರೇಡಿಯಂಟ್ ಆಗಿ ಗ್ಲೋಯಿಂಗ್ ಸ್ಕಿನ್ ಆಗಿ ತುಂಬಾನೇ ಯೂತ್ಫುಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಒಂದ್ ರೀತಿ ಅಂದ್ರೆ ಈ ಫೇಸ್ ವಾಶ್ ಬಗ್ಗೆ ಹೇಳೋದಾದ್ರೆ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ನ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ವೈ? ಬಿಕಾಸ್ ಇದ್ರಲ್ಲಿ ಇರುವಂತ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್, 4 ತುಂಬಾನೇ ರಿಚ್ ಆಗಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಸ್ಟ್ರಾಂಗ್ ಆಗಿ ಇರೋದ್ರಿಂದ ಸೊ ಎಲ್ಲಾ ಸ್ಕಿನ್ ಪ್ರಾಬ್ಲಮ್ಸ್ ನ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವ್ದಾವ್ದಿದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಕೋಜಿಕ್ ಆಸಿಡ್ ಇದೆ, ಅಂಡ್ ಸೆಕೆಂಡ್ ಒನ್ ಬಂದು ವಿಟಮಿನ್ ಸಿ ಕೊಟ್ಟಿದ್ದಾರೆ, ಅಂಡ್ ಥರ್ಡ್ ಒನ್ ಬಂದು ನಿಕೋಟಿನಮೇಟ್ ಕೊಟ್ಟಿದ್ದಾರೆ, ಅಂಡ್ ಫೋರ್ತ್ ಒನ್ ಬಂದು ವಿಟಮಿನ್ ಇ ಮತ್ತೆ ವಿಟಮಿನ್ ಡಿ ಪ್ಯಾಂಥಲೋನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಒಂದೇ ಫೇಸ್ ವಾಶ್ ಅಲ್ಲಿ ಇರೋದ್ರಿಂದ ಮೊಡವೆಗಳಾಗಿರ್ಬೋದು, ಏಜ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತೆ ಪೋರ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತೆ ಏನಾದ್ರು ಪಿಗ್ಮೆಂಟೇಷನ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಮತ್ತೆ ಇಂಪ್ಯೂರಿಟೀಸ್ ಆಗಿರ್ಬೋದು, ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಆಗಿರ್ಬೋದು, ಸೊ ಎಲ್ಲ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಅಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಎಲ್ಲ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ ನೀವು ರೆಗ್ಯುಲರ್ ಯೂಸ್ ಮಾಡ್ಕೊಂತ ಹೋದಾಗ. ಓಕೆನಾ? ಸೊ ಎಷ್ಟು ದಿನದವರೆಗೂ ಕೂಡ ಈ ಒಂದು ಫೇಸ್ ವಾಶ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಲೈಫ್ ಲಾಂಗ್ ವರ್ಗೂ ಕೂಡ ಯೂಸ್ ಮಾಡ್ಬೋದು. ಬರೀ 3 ಮಂತ್ಸ್
ಮಂತ್ಸ್ ಯೂಸ್ ಮಾಡಬೇಕು ಅಥವಾ 1 ಮಂತ್ ಯೂಸ್ ಮಾಡಬೇಕು, ಸೊ ಅಥವಾ ಈ ಒಂದು ಫೇಸ್ ವಾಶ್ ಖಾಲಿ ಆಗೋವರೆಗೂ ಕೂಡ ಯೂಸ್ ಮಾಡಬೇಕು, ಆ ಒಂದು ಇದೇ ಇಲ್ಲ, ಟೆನ್ಷನೇ ಇಲ್ಲ. ನೀವು ಲೈಫ್ ಲಾಂಗ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. 70 mlಗೆ ಓಕೆನಾ, ಜಾಸ್ತಿ ಕ್ವಾಂಟಿಟಿ ಇದೆ. 70 mlಗೆ ₹1 ಕಮ್ಮಿ 500 ರೂಪೀಸಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು ಬಂದು ಆನ್ಲೈನ್ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಸೋ ಆಫ್ಲೈನಲ್ಲೂ ಕೂಡ, ಅಂದರೆ ಮೆಡ್ ಪ್ಲಸ್ ಆಗಿರ್ಬೋದು, ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಎಲ್ಲ ಇರುತ್ತೆ ನೋಡಿ, ಸೊ ಅಲ್ಲೆಲ್ಲ ಸಿಗುತ್ತೆ. ನಿಮ್ಗೆ ಅಲ್ಲೆಲ್ಲ ಸಿಕ್ಕಿಲ್ಲ, ತೊಗೊಳಕ್ಕಾಗೋದಿಲ್ಲ, ನಾವು ಆನ್ಲೈನಲ್ಲಿ ತೊಗೊತೀವಿ ಅಂತ ಹೇಳಿದರೆ ಒರಿಜಿನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಆ ಮೂಲಕನೇ ಹೋಗಿ ತೊಗೊಳ್ಳಿ ಓಕೆನಾ. ಆ್ಯಂಡ್ ಈ ಫೇಸ್ ವಾಶ್ ಯಾರಿಗೆಲ್ಲ ಸೂಟ್ ಆಗುತ್ತೆ, ಯಾರಿಗೆಲ್ಲ ಯೂಸ್ ಆಗಲ್ಲ ಅಂತ ಹೇಳಿದ್ರೆ, ನೀವು ಎಬೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಮತ್ತು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಯೂಸ್ ಆಗುತ್ತೆ. ನೀವು ಗಂಡು ಮಕ್ಕಳಾಗಿರಿ ಹೆಣ್ಮಕ್ಳಾಗಿರಿ, ನಿಮ್ಗೆ ಎಬೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಮತ್ತು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಆಸ್ ಯೂಶುವಲ್ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಸೊ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಫೇಸ್ ವಾಶ್ ನೀವು ದಿನದಲ್ಲಿ 2 ಟೈಮ್ಸ್ ಯೂಸ್ ಮಾಡಬೇಕು. ಸೊ ಮಾರ್ನಿಂಗು ಮತ್ತು ನೈಟ್, ಅಥವಾ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಯೂಸ್ ಮಾಡಬೇಕು. ಯೂಸ್ ಮಾಡೋಕ್ಕಿಂತ ಮುಂಚೆ ತಣ್ಣೀರಲ್ಲಿ ಫಸ್ಟು ಫೇಸ್ ಎಲ್ಲದು ಕೂಡ ಕ್ಲೀನ್ ಮಾಡಿಕೊಂಡು ವೆಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು 2 ಕೈಲಿ ನೀಟಾಗಿ ಬ್ಯಾಲೆನ್ಸ್ ಮಾಡಿ ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಜೆಂಟಲ್ ಆಗಿ ಮಸಾಜ್ ಮಾಡಬೇಕು ಓಕೆನಾ. ಸೊ ಅದೆಲ್ಲ ಕೂಡ ಅಂದರೆ 1 ಮಿನಿಟ್ವರೆಗೂ ಕೂಡ ನಿಮ್ಮ ಫೇಸಲ್ಲಿ ಈ ಒಂದು ಫೇಸ್ ವಾಶ್ ಕ್ರೀಮಿ ಟೆಕ್ಸ್ಚರ್ ಎಲ್ಲ ಏನಿರುತ್ತೆ ಅದೆಲ್ಲದೂ ಕೂಡ ಸ್ಕಿನ್ ಒಳಗಡೆ, ಪೋಸ್ಟ್ ಒಳಗಡೆ ಎಲ್ಲದೂ ಕೂಡ ಅಬ್ಸರ್ವ್ ಆಗುತ್ತೆ, ಒಳಗಡೆ ಡೀಪ್ ಆಗಿ ಹೋಗುತ್ತೆ. ಸೊ ಅಲ್ಲಿ ಏನಾದ್ರು ಕೊಳೆಗಳು, ಡರ್ಟ್, ಇಂಪ್ಯೂರಿಟೀಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ತೆಗೆದು ಹಾಕಿಬಿಡುತ್ತೆ. ಸೊ ತೆಗೆದಾಕಿ ನಿಮಗೆ ಮಾಯ್ಶ್ಚರೈಸೇಷನ್ ಪ್ರೊವೈಡ್ ಮಾಡುತ್ತೆ. ಸೊ ದಟ್ ಹಾಗಾಗಿ 1 ಮಿನಿಟ್ವರೆಗೂ ಕೂಡ ನೀಟಾಗಿ ಜೆಂಟಲ್ ಆಗಿ ಮಸಾಜ್ ಮಾಡಿ, ಅಥವಾ 30 ಸೆಕೆಂಡ್ವರೆಗೂ ಕೂಡ ನೀಟಾಗಿ ಜೆಂಟಲ್ ಆಗಿ ಮಸಾಜ್ ಮಾಡಿ. ಅದಾದ್ಮೇಲೆ ಅಗೇನ್ ನೀವು ನಾರ್ಮಲ್ ತಣ್ಣೀರಲ್ಲಿ ಫೇಸ್ ಕ್ಲೀನ್ ಮಾಡ್ಕೋಬೇಕು. ಯಾವುದೇ ರೀತಿ ಬೆಚ್ಚಗಿರೋ ನೀರಾಗಿರ್ಬೋದು ಅಥವಾ ಬಿಸಿನೀರೆಲ್ಲ ನಿಮ್ಮ ಫೇಸ್ಗೆ ನೀವು ಯೂಸ್ ಮಾಡಕ್ಕೆ ಹೋಗಬೇಡಿ. ಸೊ ಅವಾಗ ಸ್ಕಿನ್ ಕಲರ್ ಎಲ್ಲದೂ ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ಓಕೆನಾ. ಸೊ ಈ ರೀತಿನಲ್ಲಿ ನೀವು ಮಾರ್ನಿಂಗ್ ಮತ್ತು ಈವ್ನಿಂಗ್ ಮಾರ್ನಿಂಗ್ ಮತ್ತು ನೈಟ್ ಯೂಸ್ ಮಾಡಬೇಕು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಾಕಷ್ಟು ಜನರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೂ ಕೂಡ ಡಾಕ್ಟರ್ ಹೇಳಿದ್ದಾರೆ. ಸೊ ನೋಡಿ, ನಿಮ್ಗೆ ಏನಾದ್ರು ಒಂದೊಳ್ಳೆ ಫೇಸ್ ವಾಶ್ ನೀವು ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡ್ಬೋದು. ಮತ್ತು ಇನ್ ಫ್ಯೂಚರಲ್ಲಿ ನಾನು ಹೇಳಿರೋಂಥ ಪ್ರಾಬ್ಲಮ್ಸ್ಗಳು ಬರದೇ ಇರೋ ರೀತಿನಲ್ಲೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಚೆನ್ನಾಗಿದೆ, ಲಿಂಕ್ ಕೊಟ್ಟಿರ್ತೀನಿ, ಇಷ್ಟಾರೆ ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡಿ. ಸೊ ಏನಾದ್ರು ಡೌಟ್ ಇತ್ತು ಈ ಒಂದು ಫೇಸ್ ವಾಶ್ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ಒಂದು ಆಲ್ ಇನ್ ಒನ್ ಎಫಿಸೈಂಟ್ ಫೇಸ್ ವಾಶ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.